ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಪುರಾತನ ವಸ್ತುಗಳು ಪತ್ತೆಯಾಗಿದೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲೇ ಪುರಾತನ ವಸ್ತುಗಳು ಪತ್ತೆಯಾಗಿದೆಯಂತೆ. ಬಸಪ್ಪ ಬಡಿಗೇರ ಅವರಿಗೆ ಹಲವು ಪುರಾತನ ವಸ್ತುಗಳು ಸಿಕ್ಕಿವೆ. ಮುತ್ತು, ಹವಳ, ನೀಲಮಣಿ, ಸ್ಫಟಿಕ, ಬಿಳಿ ಹವಳ, ಕರಿಪುಕ್ಕ ಹೀಗೆ ಹಲವು ವಸ್ತುಗಳು ಸಿಕ್ಕಿದೆ ಅನ್ನೋ ಮಾಹಿತಿ. ಬಸಪ್ಪ ಬಡಿಗೇರ ಅವರಿಂದ ಹಲವು ವರ್ಷಗಳಿಂದ ಶೋಧ ಆಗ್ತಾ ಇತ್ತಂತೆ. ಮಳೆ ಬಂದ ನಂತರ ಗ್ರಾಮದಲ್ಲಿ ಹುಡುಕಾಟ ಮಾಡಿದಾಗ ಈ ಹಿಂದೆ ಸಾಕಷ್ಟು ವಸ್ತುಗಳು ಅವ್ರ ಕೈಗೆ ಸಿಕ್ಕಿದೆ ಅಂತ. ಪುರಾತನ ವಸ್ತುಗಳು ಅಥವಾ ಆಂಟಿಕ್ ಪೀಸ್ ಅಂತ ಏನಾದರೂ ಪ್ರಾಚೀನ ಹಳೇವು ಅಂತ. ಈ ಹರಳು, ಹವಳ, ಮುತ್ತು ಇವೆಲ್ಲ ಕಾಸ್ಟ್ಲಿ ಅಲ್ವಾ, ಅವೆಲ್ಲ ಸಿಕ್ಕಿದೆಯಂತೆ. ನೋಡಿ ಅಲ್ಲಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಹವಳ, ನೀಲಮಣಿ, ಪಚ್ಚೆ ಇಂಥವೆಲ್ಲವೂ ಎಲ್ಲಿ ಸಿಕ್ಕವು ಅವರಿಗೆ ಗೊತ್ತಿಲ್ಲ. ಒಂದು ತಟ್ಟೆ ಕ್ಲೀನಾಗಿ ಅದನ್ನು ಜೋಡಿಸಿಟ್ಟಿದ್ದಾರೆ. ಓಕೆ, ಬಸಪ್ಪ ಬಡಿಗೇರ ಅಂತ ಇವರಿಂದ ಹಲವು ವರ್ಷಗಳಿಂದ ಇವಕ್ಕೋಸ್ಕರ ಹುಡುಕಾಟ ನಡೆಸಲಾಗ್ತಾ ಇತ್ತಂತೆ. ಓಕೆ, ಮೇಲ್ನೋಟಕ್ಕೆ ಇವು ಒರಿಜಿನಲ್ ಥರ ಕಾಣಿಸ್ತಾ ಇದ್ದಾವೆ. ನೋಡೋಣ ಸರ್ಕಾರ ಇದನ್ನು ಹೇಗೆ ಗಮನಕ್ಕೆ ತಗೊಳತ್ತೆ ಅಂತ. ನೋಡಿ, 1919ರ ಒಂದು ಕಾಯಿನ್ ಬೇರೆ ಸಿಕ್ಕಿದೆ ಅವರಿಗೆ. ಎಲ್ಲ ಹುಡುಕಾಟ ನಡೆಸ್ತಾ ಇದ್ರು. ಓಕೆ ನೋಡಿ, ಈಗ ಯಾವಾಗ ಈ ಲಕ್ಕುಂಡಿಯಲ್ಲಿ ಆ ಹುಡುಗನ ಮನೆ ಬಳಿ ಮನೆಗೆ ಪಾಯ ತೆಗಿಬೇಕಾದ್ರೆ ಒಂದು ಹಿತ್ತಾಳೆಯ ಚೊಂಬು, ಅದರೊಳಗೆ ಪ್ರಾಚೀನ ಕಾಲದ ಒಡವೆಗಳು ಸಿಕ್ತೋ, ಅದು ನಿಧಿನೋ ಅಥವಾ ಕುಟುಂಬಸ್ಥರಿಗೆ ಸೇರಿದ್ದೋ ಇನ್ನೂ ಕೂಡ ಡಿಕ್ಲೇರ್ ಆಗಿಲ್ಲ. ನೋಡೋಣ ಸರ್ಕಾರ ಯಾವ ರೀತಿಯ ನಿರ್ಧಾರ ತಗೊಳುತ್ತೆ ಅಂತ. ಅದಾಗ್ತಾ ಇದ್ದಂತೆ ಕೆಲ ಜ್ಯೋತಿಷಿಗಳು ಏನಂತ ಮಾತಾಡಿದ್ರು ಅಂದರೆ, ಅಲ್ಲಿ ಕಾಯಿನ್ ಎಲ್ಲ ಸಿಕ್ಕಿರೋದ್ರಿಂದ ಇನ್ನೂ ಹೆಚ್ಚಿನದಾಗಿ ಸಿಗಬಹುದು, ಶೋಧ ಮುಂದುವರಿಸಿದ್ರೆ ಹೆಚ್ಚಿನ ಕಾಯಿನ್ಗಳು, ಚಿನ್ನದ ನಾಣ್ಯಗಳು ಸಿಗೋ ಸಾಧ್ಯತೆ ಇದೆ ಅಂತ ಹೇಳಿದ್ರು. ಅದ್ರ ಬೆನ್ನಲ್ಲೇ ಅದೇ ಊರಿನಲ್ಲಿ, ಅದೇ ಲಕ್ಕುಂಡಿಯಲ್ಲೇ ಹಳೆಯ ಈ ಹರಳು, ಮುತ್ತು, ನೀಲಮಣಿ ಇಂಥವೆಲ್ಲ ಪತ್ತೆ ಆಗಿದ್ದಾವೆ ಅಂತ. ಹಳೆಯ ಕಾಯಿನ್ ಒಂದು ಸಿಕ್ಕಿದೆ ನೋಡಿ, ಅಲ್ಲಿ ಕಲ್ಲುಗಳು